ಅದೊಂಥರ ಕತೆ ಇತ್ತು, ಇದೊಂಥರ ಕತೆ. ಅಂದ್ರೆ ನಂಗೆ ಯಾವಾಗ್ಲೂ ನನಗೇನ್ ಖುಷಿ ಅಂದ್ರೆ ಪ್ರತಿ ಸತಿ ನಾನು ಮಾಡುವಾಗ್ಲೂ ಪ್ರತಿಯೊಂದು ಮೂವಿ ಕೂಡ ನನಗೆ ಹೊಸದನ್ನ ಕಲಿಸುತ್ತೆ. ಅಫ್ಕೋರ್ಸ್ ಒಂದು ಆರ್ಟಿಸ್ಟ್ಗೆ ಅದು ತುಂಬಾ ಮುಖ್ಯ. ಎಲ್ಲನೂ ಒಂದೇ ತರ ಕತೆಗಳು, ಒಂದೇ ತರ ಪಾತ್ರಗಳು ಇದ್ರೆ ಅದು ನನಗಂತೂ ಆ ತರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಲ್ಲ. ಸೊ ಹಾಗಾಗಿ ಆಮೇಲೆ ಈ ತರದ ಸಬ್ಜೆಕ್ಟ್ಗಳು ಸಿಗೋದು ಕೂಡ ತುಂಬಾ ಇವತ್ತಿನ ಮಟ್ಟಕ್ಕೆ. ಯಾಕಂದ್ರೆ ಎಲ್ಲ ಬರೀ ಹೀರೋಯಿಸಮ್ ತೋರಿಸುವಂತಹ ಸಿನಿಮಾಗಳನ್ನೇ ಇವತ್ತು ನಾವು ನೋಡ್ತಾ ಇರೋದು. ಏನೋ ಹೀರೋಯಿನ್ ಅಂದ ತಕ್ಷಣ ಸ್ವಲ್ಪ ಗ್ಲಾಮರ್ ಆಗಿ ಒಂದೆರಡು ಡಾನ್ಸ್, ಒಂದೆರಡು ಏನೋ ಆ ತರದ ಡೈಲಾಗ್ಗಳು, ಆಮೇಲೆ ಚುಡಾಯಿಸೋದು, ಲವ್ ಸ್ಟೋರಿ, ಈ ತರದ್ದೇ ಇರತ್ತೆ. ಆದ್ರೆ ಇದ್ರ ಮಧ್ಯ ನಾವೆಲ್ಲೋ ಕಳೆದೋಗ್ತಿದೀವಿ. ಯಾಕಂದ್ರೆ ಈ ತರದ್ದು ಕಥೆಗಳು ತುಂಬಾ ಆವಾಗ ಬರ್ತಾ ಇತ್ತು. ನನಗ್ ಗೊತ್ತಿಲ್ಲ, ಇವಾಗ ನಾನ್ ನೋಡ್ದಂಗೆ ಇವಾಗ ಸ್ವಲ್ಪ ರೇರ್ ಆಗ್ತಾ ಇದೆ. ಹಾಗಾಗಿ ನನ್ನ ಒಂದು ನಂಬಿಕೆ ಏನಂತಂದ್ರೆ ವಿಜುವಲ್ ಮೀಡಿಯಾದಷ್ಟು ಎಫೆಕ್ಟಿವ್ ಒಂದು ಪರಿಣಾಮಕಾರಿಯಾದಂತಹ ಮಾಧ್ಯಮ ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಾವು ಮೂವಿ ಮಾಡೋದು ಎಷ್ಟು ಮುಖ್ಯನೋ ಅದರಲ್ಲಿ ನಾವು ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಎಂಥ ಮೆಸೇಜ್ ಅನ್ನ ನಾವು ಸಮಾಜಕ್ಕೆ ತಲುಪಿಸ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನಮಗೆ ಏನೋ ನಾವು ಆಕ್ಟ್ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ, ಅವರು ಡೈರೆಕ್ಟ್ ಮಾಡ್ತಾ ಹೋಗ್ತಾರೆ, ಅಥವಾ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿ ದುಡ್ಡು ಮಾಡ್ಕೋತಾರೆ ಅನ್ನೋದಲ್ಲ. ಆದ್ರೆ ಎಲ್ರಿಗೂ ಇಲ್ಲಿ ಸಮವಾದ ಏನೋ ಜವಾಬ್ದಾರಿ ಇರಬೇಕು. ನಾವ್ ಏನನ್ನ ತೋರ್ಸಕ್ ಹೊರಟಿದೀವಿ, ಯಾಕಂದ್ರೆ ಮಕ್ಕಳು ನೋಡ್ತಾ ಇರ್ತಾರೆ, ದೊಡ್ಡವರು ನೋಡ್ತಾ ಇರ್ತಾರೆ. ಸ್ವಲ್ಪ ಜೀವನದ ಮೌಲ್ಯಗಳನ್ನ ವಿಜುವಲ್ ಮೀಡಿಯಾ ಸ್ವಲ್ಪ ಎಫೆಕ್ಟಿವ್ ಆಗಿರೋದ್ರಿಂದ ಒಂದಷ್ಟು ಮೆಸೇಜ್ಗಳಿಂದ ಕೊಡೋದ್ರಿಂದ ನಮ್ಮಿಂದ ಎಲ್ಲೋ ಒಂದ್ ಕಡೆ ಬದಲಾವಣೆ. ಸರ್ ಹೇಳ್ದಾಗೆ ನಾನು ಊರಿಗೆ ಹೋಗ್ಬೇಕು, ಇದು ಬಂತಲ್ವಾ, ಇಷ್ಟೇ ನಮ್ಮ ಗೆಲುವು ಅಂತ ನನಗನ್ಸುತ್ತೆ. ಸೊ ತುಂಬಾ ಥ್ಯಾಂಕ್ ಯು. ನನ್ನನ್ನ ಇಂಥ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರ್ಗೆ ನನ್ನಲ್ಲಿ ನಂಬಿಕೆ ಇಟ್ಟು ಈಕೆ ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ನನ್ನನ್ನ ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆಮೇಲೆ ಈ ತರ ಅದನ್ನೇ ಹೇಳಕ್ ಹೊರಟಿದೆ, ಚಿಕ್ಕ ಕಥೆಗಳನ್ನ ಇಟ್ಕೊಂಡಾಗ ಈಗ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದ್ರೆ ನಾವು ಟೀಮ್ ಆಗಿ ಹೋದಾಗ ಸರ್ ನಾವ್ ಯಾರು ಅಂತ ಅಷ್ಟೊಂದು ಗೊತ್ತಿಲ್ಲ. ಸೊ ಆದ್ರೂ ಕೂಡ ಒಂದ್ ಧೈರ್ಯ ಮಾಡಿ ಇಲ್ಲ ಮಾಡೋಣ. ಅವ್ರಿಗೂ ಗೊತ್ತು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದುಡ್ಡು ಅಫ್ಕೋರ್ಸ್ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರೆ ವಾಪಸ್ ಏನ್ ಬರುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವ್ ಅದನ್ನ ಹೇಳಕ್ ಆಗಲ್ಲ, ಇಲ್ಲ ನೀವು ಆತರ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಅಂತ. ಆದ್ರೆ ಇದರಿಂದ ನಮ್ಮಿಂದ ಏನೋ ಒಂದ್ ಪ್ರಯತ್ನ ಆಗ್ಲಿ, ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗ್ಲಿ, ಸಮಾಜಮುಖಿಯಾದಂತಹ ಕೆಲಸಗಳು ಈ ರೀತಿನೂ ಮಾಡಬಹುದು ಅಂತ ಅವ್ರು ತಿಳ್ಕೊಂಡು ನಮ್ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಮೇಡಮ್ ಅಂತೂ ಎಷ್ಟು ಕೂಲ್ ಅಂದ್ರೆ ಕೂಲ್ ಡೈರೆಕ್ಟರ್. ನಾನ್ ನೋಡಿದಂತ ಕೂಲ್ ಡೈರೆಕ್ಟರ್ ಅವರು. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಅವ್ರು ಮಾತೇ ಆಡಲ್ಲ. ಸೊ ಇಂಥವ್ರು ಒಂದು ಟೀಮ್ ಜೊತೆಗೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಹಿರಿಯ ನಟರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ನ ಮಾಡಿದಂತೂ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ಮಿಸ್ಸಿಂಗ್ ಮೈ ಪಾಪು. ಅವನದೊಂದು ನಿಮ್ಗೆ ಹೇಳ್ಬಿಡ್ತೀನಿ ಒಂದ್ ಸನ್ನಿವೇಶ. ಅವಾಗ್ಲೇ ನಾನು ಹೇಳ್ದೆ ಅವ್ರಿಗೆ, ಒಂದ್ಸತಿ ನಾವು ಇದೇ ಡಿಸ್ಕಷನ್ಗೋಸ್ಕರ ಎಲ್ಲ ಕರ್ಕೊಂಡ್ ಬಂದಿದ್ರು ಅವ್ರಮ್ಮ. ಅದಕ್ಕೆ ನಾವು ಹೇಳ್ಕೊಡ್ತಾ ಇದೀವಿ, ನಾನಮ್ಮ ಅವರಪ್ಪ ಅಂತ ಹೇಳು ಅಂದ್ರೆ ಅದು ಕೇಳಲಿಲ್ಲ. ಅದಕ್ಕೆ ಯಾಕಂದ್ರೆ ಅವ್ರ ಅಮ್ಮ ಅಪ್ಪ ಬೇರೆ, ನಮಗ್ ಅದೇ ಬೇಕಾಗಿತ್ತು ಅದನ್ನ ಕೇಳ್ಸೋಕೆ. ಏನ್ ಮಾಡೋದು ಅಂತ ಒಂದ್ಸತಿ ಸೆಟ್ ಬಂದಾಗ ಏನ್ ಮಾಡೋದು ಏನೋ ಒಂದ್ ಮಾಡೋಣ ಬಿಡಿ ಅಂತ ಆದಿತ್ಯ ಅವ್ರು ಹೇಳಿದ್ರು. ಊಟಕ್ಕೆ ಕುತ್ಕೊಂಡಾಗ ನಾನು ಸುಮ್ನೆ ಅವನಿಗೆ ಹೇಳಿದೆ, ನಾನ್ ನಿನ್ ಫ್ರೆಂಡ್ಸ್ ಅಲ್ವೇನೋ ಅಂತ ಅಂದೆ. ಇವತ್ತಿಂದ ನಾನೇನು ಫ್ರೆಂಡ್ಸ್ ಅಂತ. ಆಮೇಲೆ ನಿನ್ ಸ್ವೀಟ್ ನೇಮ್ ಏನು ಮತ್ತೆ ಹೇಳ್ಬೇಕಲ್ವಾ, ನೀನು ಇಂಟ್ರೊಡ್ಯೂಸ್ ಮಾಡ್ಬೇಕಲ್ವಾ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ನ್ ಹೇಳ್ದ. ಆಮೇಲೆ ಮತ್ತೆ ನನ್ ಕೇಳಲ್ವಾ, ನಾನ್ ನಿನ್ ಫ್ರೆಂಡ್ ಅಲ್ವಾ, ಮತ್ತೆ ಒಪ್ಕೊಂಡಿದ್ದೆ ತಾನೆ ನನ್ನ ಫ್ರೆಂಡು ಅಂತ. ಆಮೇಲೆ ಅವ್ನ್ ಕೇಳ್ದ, ಹೌದು ನಿಮ್ ಹೆಸರೇನು ಅಂದ. ನಾನು ಅಮ್ಮ ಅಂತಂದೆ. ನನ್ನ ಹೆಸರೇ ಅಮ್ಮ ಅಂತ ಅಂದೆ. ಆಮೇಲೆ ಇವ್ರನ್ನ ತೋರಿಸ್ಬಿಟ್ಟು ಇವ್ರನ್ನು ಫ್ರೆಂಡ್ಶಿಪ್ ನಮ್ ಫ್ರೆಂಡ್ಶಿಪ್ ಇವ್ರನ್ನೂ ಸೇರಿಸ್ಕೊಳ್ಳೋಣ, ಇವ್ರ ಹೆಸರು ಅಪ್ಪ ಅಂತ. ಸೊ ಈ ತರ ಆ ಮಗು ಸಖತ್ತಾಗಿ ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಅಂಡ್ ಥ್ಯಾಂಕ್ಸ್ ಟು ಹಿಮ್. ಯಾಕಂದ್ರೆ ಮಗು ಮುಂದೆ ಇದ್ರೆ ನನಗೂ ಕೂಡ ಸ್ವಲ್ಪ ಎಮೋಷನ್, ಬಿಕಾಸ್ ಐ ಆಮ್ ನಾಟ್ ಅ ಮದರ್. ಅದು ಬರ್ಬೇಕಂದ್ರೆ ಒಂದ್ ಸ್ವಲ್ಪ ಮಗುದೂನು ಒಂಚೂರು ಅಟ್ಯಾಚ್ಮೆಂಟ್ ಇರ್ಬೇಕಲ್ವಾ. ಸೊ ತುಂಬಾ ಮುದ್ದಾಗಿ ಆಕ್ಟ್ ಮಾಡಿದೆ, ಅದಕ್ಕೂ ಕೂಡ ಥ್ಯಾಂಕ್ಸ್. ಅಂಡ್ ಇವರು ಕೂಡ ಇವ್ರ ಬಗ್ಗೆ ಮಾತಾಡ್ಬೇಕು, ಯಾಕಂದ್ರೆ ಅವ್ರಾಗ್ಲೇ ಎಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದವರು ಇಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಒಪ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನಿಭಾಯಿಸಿದೀರಾ. ಅಮ್ಮನೂ ಅಷ್ಟೇನೆ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕತೆ ಬರೀತೀನಿ, ಸಿನಿಮಾಗಳಿಗೆ ಕತೆಗಳು ಬರೀತೀನಿ, ಲಿರಿಕ್ಸ್ ಬರೀತೀನಿ, ಸಾಂಗ್ ಬರೀತೀನಿ. ನೀವು ನನ್ನ ಹೆಸರು ಒಂದಷ್ಟು ಕಡೆ ಕಾಣಿಸಿರೋದು ನೋಡಿರ್ತೀರಾ. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಹೌದು, ಖಂಡಿತವಾಗ್ಲೂ ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಶುರು ಮಾಡಿದ್ವಿ ನಾನು ಇವರು ಮಾತಾಡಿ. ಸೊ ನನಗೆ ಆಲ್ರೆಡಿ ಯಾರು ಆರ್ಟಿಸ್ಟ್, ಯಾರು ಆಕ್ಟ್ ಮಾಡಬೇಕು ಅಂತ ನಾವು ಆಡಿಷನ್ ಮಾಡಿಲ್ಲ, ಸೆಲೆಕ್ಷನ್ ಮಾಡಲಿಲ್ಲ. ಎಲ್ಲರೂ ನನ್ನ ಜೊತೆ ಹಿಂದೆ ಆಲ್ರೆಡಿ ಕೆಲಸ ಮಾಡಿರುವಂತವ್ರೆ. ಅವರನ್ನ ಮಾತ್ರ ಡೈರೆಕ್ಟ್ ಆಗಿ ಮಾತಾಡಿಸಿ ಹೀಗಿದೆ ಕತೆ ಅಂತ ಹೇಳಿ
ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡಿ ಸರ್ ಇಷ್ಟು ಅಷ್ಟು ಏನೋ ಒಂದು ಮಾಡೋಣ ಅಂತೆಲ್ಲ ಹೇಳಿ, ಆಮೇಲೆ ಮೇಡಮ್ನ ಕನ್ವಿನ್ಸ್ ಮಾಡಿ ನೋಡಿ ಇದು ನಮ್ಮ ಟೀಮು, ಇವ್ರನ್ನ ಇಟ್ಕೊಂಡು ಮಾಡ್ತೀವಿ, ಇವ್ರನ್ನ ಇಟ್ಕೊಂಡು ಮಾಡೋಣ ಅಂತೆಲ್ಲ ಮಾತಾಡಿ, ನಾನು ಶರಣ್ಯ ಆಲ್ರೆಡಿ ಒಂದು ಸೀರಿಯಲ್ ಮಾಡಿದ್ವಿ ಮಮತೆಯ ಕರೆಯೋಲೆ ಅಂತ. ಸೊ ನನಗೆ ಅವ್ರ ಅಭಿನಯದ ಬಗ್ಗೆ ಒಂದು ಕ್ಲಾರಿಟಿ ಇತ್ತು, ಸೊ ಶಿ ಕ್ಯಾನ್ ಪುಲ್ ಇಟ್ ಆಫ್ ಅಂತ. ಆಮೇಲೆ ಐ ವಾಂಟೆಡ್ ಸಂಬಡಿ ಹೂ ಕ್ಯಾನ್ ಡೂ ದಿಸ್ ವೆರಿ ವೆಲ್. ಸೊ ನಮ್ಮ ಡಿಸ್ಕಷನ್ ಆದಾಗ ನಾನು ಮೇಡಮ್ ಡೈರೆಕ್ಟರ್ ಜೊತೆ ಮಾತಾಡ್ಬಿಟ್ಟಿದೆ, ಇಲ್ಲ ಮ್ಯಾಮ್ ನನಗನ್ಸುತ್ತೆ ನಾನು ಅವ್ರ ಜೊತೆ ನಟನೆ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಶಿ ಕ್ಯಾನ್ ಪುಲ್ ದಿಸ್ ಅಪ್. ಆಮೇಲೆ ನಾತಿ ಚರಾಮಿಲಿ ನೀವು ಅವ್ರಲ್ಲಿ ಕೆಲವರು ಸಿನಿಮಾ ನೋಡಿದ್ರೆ ನಾತಿ ಚರಾಮಿಲಿ ನೀವು ಅವ್ರ ಪರ್ಫಾರ್ಮೆನ್ಸ್ ಖಂಡಿತ ನೋಡಿರ್ತೀರಾ. ಸೊ ಆಗ ನನ್ಗನ್ಸಿದ್ದು ಇಲ್ಲ, ಈ ಸ್ಕ್ರಿಪ್ಟ್ ನಾನು ಇನ್ಫ್ಯಾಕ್ಟ್ ನನಗೆ ಪ್ರೊಡ್ಯೂಸರ್ ಇಲ್ಲ, ಸ್ಕ್ರಿಪ್ಟ್ ಆಗಿಲ್ಲ, ಬಾಂಡ್ ಸ್ಕ್ರಿಪ್ಟ್ ಇಲ್ಲ, ಕತೆ ಬರ್ದಿಲ್ಲ. ಅವತ್ತೇ ಅವ್ರಿಗೆ ನಾನು ಜಸ್ಟ್ ಹೇಳಿದ್ದೆ, ಇದೊಂದು ಕತೆ ಮಾಡೋಣ, ನೀವೇ ಹೀರೋಯಿನ್, ಈ ಸಿನಿಮಾ ಹೆಂಗಾದ್ರೂ ಮಾಡೋಣ, ಗೊತ್ತಿಲ್ಲ ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಏನೋ ಮಾಡೋಣ ಅಂತ. ದೇವ್ರ ದಯೆ ಎಲ್ಲ ಕರೆಕ್ಟಾಗಿ ಕೂಡ ಬಂತು. ಇವ್ರ ಸರ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ 20-25 ವರ್ಷದಿಂದ ಇದ್ದಾರೆ, ಯಾವ್ದು ಅವ್ರ ಸಿನಿಮಾ ಕಡೆ ತಲೆ ಹಾಕಿರ್ಲಿಲ್ಲ. ನಾನು ಹೋಗಿ ಏನೋ ಕತೆ ಹೇಳಿ, ಸರ್ ಇಲ್ಲ ಸರ್ ಇದನ್ನ ಮಾಡೋಣ, ಸಿನಿಮಾ ಮಾಡೋಣ ಅಂತ ಮಾತಾಡಿ ಕೊನೆಗೆ ಸಿನಿಮಾವರೆಗೂ ಬಂತು. ಅದಾದ್ಮೇಲೆ ನಾನು ಕಾರ್ತಿಕ್ ಕೂಡ ಕಾರ್ತಿಕ್ ಶರಣ್ಯ ಎಲ್ಲ ಒಂದೇ ಸೀರಿಯಲ್ ಆಕ್ಟ್ ಮಾಡಿದ್ವಿ. ಸೊ ಈ ನಟ ಭಯಂಕರ, ಇವ್ರನ್ನ ಹೆಂಗಾರ ಮಾಡಿ ಹಿಡ್ದಾಕಿ ಸಿನಿಮಾ ಅದು ಇದು ಅಂತಿದ್ರು. ಅಲ್ಲೂ ಕರ್ಕೊಂಡ್ಬಂದು ಪ್ರಭುದೇವ ಜೊತೆ ಆಕ್ಟ್ ಮಾಡಿದಾರೆ ಅವರು. ನಾವು ಸಹ ನಮ್ಮ ಸಿನಿಮಾ ಚಿಕ್ಕದು ಮಾಡಿ ಒಂದೊಂದು ಸಣ್ಣ ರೋಲ್ ಅಂತ ಹೇಳಿ ಅವರನ್ನ ಕರ್ಕೊಂಡ್ ಬಂದು ಕನ್ವಿನ್ಸ್ ಮಾಡಿ. ಹಾಗೆ ಮಾನ್ಸಾ ಜೋಶಿ ಬಗ್ಗೆ ಮಾತಾಡಬೇಕು, ನಾನು ಮಾನ್ಸಾ ಎವಿಡೆನ್ಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಕೊನೆ ಲಾಸ್ಟ್ ವರ್ಷ. ಸೊ ಆ ಸಿನಿಮಾ ಅಲ್ಲಿ ಪರಿಚಯ ಆದಾಗಿಂದ ನಾನು ಅವ್ರಿಗೂ ಹೇಳಿದೆ, ನನ್ಗೆ ಈ ತರ ಒಂದು ಸಣ್ಣ ರೋಲ್ ಬರುತ್ತೆ, ಒಂದು ಡಾಕ್ಟರ್ ರೋಲ್ ಮಾಡ್ಬೋದು ಅಂತ ಕೇಳ್ಕೊಂಡಾಗ ಅವ್ರು ಆಲ್ರೆಡಿ ಅದ್ರಲ್ಲಿ ಹೀರೋಯಿನ್, ಪರವಾಗಿಲ್ಲ ಕತೆ ನನ್ಗೇನ್ ರೋಲ್ ಚೆನ್ನಾಗಿದ್ರೆ ಸಾಕು ನಾನು ಬಂದ್ ಮಾಡ್ತೀನಿ ಅಂದ್ರು. ಸೊ ನಾನು ಮೊನ್ನೆ ಬೊಂಬಾಟ್ ಭೋಜನದಲ್ಲಿ ಹೋದಾಗ್ಲೂ ಹೇಳಿದೆ, ಶರಣ್ಯಾಗೆ ಸ್ಕೋಪ್ ಇದು ಸಿನಿಮಾ, ಕತೆ ಹೀರೋ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಾನು ಯಾವಾಗ್ಲೂ ತುಂಬಾ ಅವ್ರು ಫೋನ್ ಮಾಡಿದಾಗೆಲ್ಲ ಹೇಳಿದೀನಿ, ಸಿನಿಮಾದಲ್ಲಿ ಯಾರಾದ್ರೂ ಒಬ್ರು ಕಾಣಿಸ್ತಾರೆ ಅಂದ್ರೆ ಅದು ಶರಣ್ಯ ಮಾತ್ರ. ಇಡೀ ಸಿನಿಮಾ ಕಾಣ್ತೀರಾ, ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀರಾ ಈ ಸಿನಿಮಾ ಆದ್ಮೇಲೆ ಅಂತ ಪ್ರತಿ ಹೇಳಿದೀನಿ. ಸೊ ಹೊಯ್ಸಳ ಅವರು ನಮ್ಮ ಸ್ಕ್ರೀನ್ ಪ್ಲೇಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದು ಬುಕ್ ಆಗಿದ್ರಿಂದ ಸೊ ಆಲ್ರೆಡಿ ಒಂದ್ ಸೆಟ್ ಆಫ್ ಸ್ಕ್ರೀನ್ ಪ್ಲೇ ರೆಡಿ ಇತ್ತು, ಡೈಲಾಗ್ ವರ್ಷನ್ ಇತ್ತು. ಬಟ್ ಇವತ್ತಿನ ಇದಕ್ಕೆ ನಾವು ಅದನ್ನ ಮತ್ತೆ ಎಲ್ಲ ಬದಲಾವಣೆ ಮಾಡಿ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ನ ತಗೊಂಡ್ಬಂದು ಒಂದಷ್ಟು ಟ್ವೀಕ್ ಅಂಡ್ ಟ್ವಿಸ್ಟ್ ನ ಇಟ್ಟು, ನೀವು ಹೇಳಿದಾಗೆ ಪ್ರತಿ ಹಂತದಲ್ಲೂ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಯಾವಾಗ ಆಡಿಯನ್ಗೆ ಅದು ಪ್ರೊವೋಕ್ ಮಾಡುತ್ತೆ ಅಂದ್ರೆ, ನಾವು ಒಂದ್ ಸಿನಿಮಾ ನೋಡಿದ ತಕ್ಷಣ ಈ ಕತೆ ಗೊತ್ತು ನನಗೆ ಇಲ್ಲಿಂದ ಏನಾಗುತ್ತೆ ಅಂತ ಒಂದು ಜಜ್ಮೆಂಟಲ್ ಮೂಮೆಂಟ್ ಬಂದ್ಬಿಡ್ತೀವಿ. ಅದಾಗಿಲ್ಲ ಅಂದಾಗ್ಲೇ ಅದು ಒಂದ್ ಸ್ವಲ್ಪ ಕಿಕ್ ಕೊಡೋದು ಸಿನಿಮಾ. ಸೊ ಅದನ್ನ ಮಾಡುವಂತ ಪ್ರಯತ್ನ ಖಂಡಿತ ಮಾಡಿದೀವಿ ಅಂತ ಭಾವಿಸ್ತೀನಿ. ಸೊ ಇದು ಜನರಿಗೆ ತಲುಪಬೇಕು, ತುಂಬಾ ಜನ ಈ ಸಿನಿಮಾ ನೋಡ್ಬೇಕು, ಇದರಿಂದ ಕಲಿಯೋದಿದೆ. ನಮ್ಮ ನಾಗರಾಜ್ ಸರ್ ಬಂದಿದ್ದಾರೆ, DTS ಅವ್ರು ಮೋಸ್ಟ್ಲಿ ಹೊರಗಡೆ ಇದ್ದಾರೆ ಅನ್ಸುತ್ತೆ. ಅವರು ಸಿನಿಮಾ ನೋಡಿ ಕೆಲಸ ಮಾಡೋದು ನಿಲ್ಸ್ಬಿಟ್ಟು ನನಗೆ ಫೋನ್ ಮಾಡಿದ್ರೆ, ಸರ್ ನಾನು ಹೋಗಲ್ಲ ಸರ್, ನಾನು ಊರಿಗೆ ಅವಾಗ ಹೋಗ್ತಿರಲ್ಲ, ಇನ್ಮೇಲೆ ನಾನಿಲ್ಲ ಸರ್, ನಾನು ನನ್ನ ಫ್ಯಾಮಿಲಿ ಸ್ವಲ್ಪ ಟೈಮ್ ಕೊಡೋಕೆ ಶುರು ಮಾಡ್ತೀನಿ ಅಂದಿದ್ರು. ವಾಪಸ್ ಹೋದ್ರೆ ಈಗ ಸೊ ಈಗ ಆಲ್ರೆಡಿ ಊರಿಗೆ ಹೋದ್ರೆ ನೋಡಿ ಟೈಮ್ ಆಯ್ತು. ಅವತ್ತು ಪ್ರೊಫೆಷನಲಿ ಶಿಫ್ಟ್ ಆದ್ರು. ಓಕೆ, ಕರೆಕ್ಟ್. ಸೊ ಹೀಗಿದೆ ಸಿನಿಮಾ. ಅಗೇನ್ ನಮ್ಮ ಕೂಸು ನಮಗೆ ಯಾವಾಗ್ಲೂ ಮುದ್ದಾಗೆ ಇರುತ್ತೆ. ಸೊ ನಮಗೆ ನಮ್ಮ ಸಿನಿಮಾ ಚೆನ್ನಾಗಿ ಅಂತಾನೆ ಅನಿಸ್ತಾ ಇದೆ. ಗೊತ್ತಿಲ್ಲ ಇನ್ನು ಆಡಿಯನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ನೀವೆಲ್ಲ ಇದನ್ನ ಯಾವ ರೀತಿ ಆಡಿಯನ್ಸ್ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ನಿಂತಿದೆ. ಚಿಕ್ಕ ತಂಡ, ಚಿಕ್ಕ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಫೈಟ್ ಇಲ್ಲ, ಡಾನ್ಸ್ ಇಲ್ಲ, ಕಾರ್ ಆರಲ್ಲ, ಬಸ್ ಎಗರಲ್ಲ. ಸೊ ಏನೋ ಭಾವನೆಗಳನ್ನ ಇಟ್ಕೊಂಡು ಒಂದು ಸಿನಿಮಾನ ಮಾಡೋ ಪ್ರಯತ್ನ ಮಾಡಿದೀವಿ. ಸೊ ಖಂಡಿತವಾಗ್ಲೂ ಕೃತಜ್ಞತೆ ಡೈರೆಕ್ಟರ್ ಮೇಡಮ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ ಸಲ್ಲೇಬೇಕು. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಸಿನಿಮಾ ಆಗ್ತಾನೆ ಇರಲಿಲ್ಲ. ಕತೆಗಳು ದಿನಕ್ಕೆ 40 ಕೂರುತ್ತೆ, 40 ಜನ ಎಲ್ಲರೂ ಕತೆ ಬರೀತಾನೆ ಇರ್ತಾರೆ. ಸಿನಿಮಾ ಆಗ್ಬೇಕು ಅಂದ್ರೆ ಸರ್ ತರ ಯಾರಾದ್ರೂ ಮುಂದೆ ಬರ್ಬೇಕು, ಮ್ಯಾಮ್ ತರ ಯಾರಾದ್ರೂ ಡೈರೆಕ್ಟ್ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸಾಕು, ನಮ್ಗೆ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡ್ತೀವಿ ಇವತ್ತು. ಖಂಡಿತ ಇಟ್ ಮೇ ಟೇಕ್ ಲಿಟಲ್ ಟೈಮ್ ಕೊಡ್ಬೇಕಷ್ಟೇ. ಥಿಯೇಟರ್ಸ್ ಮೌತ್ ಪಬ್ಲಿಸಿಟಿ ಅಂಡ್ ಪ್ರಮೋಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತವಾ ಇಲ್ಲಿ ಕೂತಿದ್ದಾರೆ, ದಿಗ್ಗಜರು ಬಂದಿದ್ದಾರೆ. ಸೊ ಇವ್ರ ಮೂಲಕ ಖಂಡಿತವಾಗಿ ಒಂದಷ್ಟು ಜನಕ್ಕೆ ಈ ಕಥೆನ ತಗೊಂಡು ಹೋಗಿ ಟ್ರೈ ಮಾಡ್ತೀವಿ. ಇಲ್ಲ ಉತ್ತರ ಬಂದಿಲ್ಲ, ಉತ್ತರ ಬಂದ್ರೆ ನಾನು ಮುಂದೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ. ನೀವ್ ಯಾರಾದ್ರೂ ಮಾತಾಡ್ಬೇಕು ನನಗೆ. ನೀವೆಲ್ಲ ತಡವಾಗಿ ಬಂದ್ರಿ ಅನ್ಸುತ್ತೆ. ಓಕೆ, ಮೇಡಮ್ ಇದ್ರು, ಇವರು ಇದ್ರು ಅನ್ಸುತ್ತೆ. ಯಾಕಂದ್ರೆ ವಾರದಲ್ಲಿ ಒಂದು 10-15 ಸಿನಿಮಾ ನೋಡ್ತೀರಾ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಫಸ್ಟ್ ಹೇಳಿ. ನಿಮಗೆ ಸಿನಿಮಾ ನೋಡಿದ ಮೇಲೆ ಹೇಗೆ ಅನಿಸ್ತು ಸಿನಿಮಾ? ನಾವು ಹಾನೆಸ್ಟ್ ವಿಡಿಯೋ ಹಾಕ್ಸಿ ಇರೋದೇ ನಾವು 50 ಜನ, 20-30-40 ಜನ ಇದೀವಿ, ಅಥವಾ 20-30 ಜನ ಇದೀವಿ. ನಾವೇ ಮಾತಾಡ್ಕೋಣ. ಇವಾಗ ನಿಮಗ್ ಸಿನಿಮಾ ನೋಡಿ ಹೇಗೆ ಅನಿಸ್ತು ಫಸ್ಟ್? ನಿಮ್ಮನ್ನ ಮೆಚ್ಚೋಕ್ ನಾವು ಆಗಿಲ್ಲ ಅಂದ್ರೆ ಖಂಡಿತವಾಗೂ ಹೊರಗಡೆ ಹೋಗಿ ನಾವು ಮೆಚ್ಚೋಕ್ ಸಾಧ್ಯನೇ ಇಲ್ಲ.